ಏನಾದ್ರೂ ಆಗ್ಲೇಬೇಕು ಅಂದ್ರೆ ಹದ್ದಾಗು, ಗಿಳಿ ಆಗ್ಬೇಡ. ಯಾಕಂದ್ರೆ ಗಿಳಿ ತುಂಬಾನೇ ಮಾತಾಡುತ್ತೆ, ಆದ್ರೆ ಎತ್ತರ ಹಾರಕ್ಕಾಗಲ್ಲ. ಆದ್ರೆ ಹದ್ದು ತುಂಬಾ ಕಡಿಮೆ ಮಾತಾಡಿ ಎತ್ತರ ಕಾರುತ್ತೆ. ಮತ್ತೆ ಉಳಿದ ಎಲ್ಲಾ ಪಕ್ಷಿಗಳ ರಾಜ ಒಂದು ಹದ್ದಾಗಿರುತ್ತೆ. ಇವತ್ತು ನಾನು ನಿಮ್ಗೆ 5 ತರಹದ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಅದನ್ನು ಪ್ರತಿಯೊಬ್ಬ ವ್ಯಕ್ತಿ ಹದ್ದಿನಿಂದ ಕಲಿಯಲೇಬೇಕು. ಮತ್ತೆ ಲೈಫ್ ನ ತುಂಬಾನೇ ದೊಡ್ಡ ಲೆಸನ್ ಇದೆ ಈ 5 ಪಾಯಿಂಟ್ಗಳಲ್ಲಿ. ಫಸ್ಟ್ ಲೆಸನ್, ಈಗಲ್ ಫ್ಲೈಯರ್. ಅದು ಒಂಟಿಯಾಗಾರುತ್ತೆ, ಆದ್ರೆ ಎಲ್ಲಾ ಪಕ್ಷಿಗಿಂತ ಎತ್ತರದಲ್ಲಾರುತ್ತೆ. ಅದು ಒಂಟಿಯಾಗಾರುತ್ತೆ, ಆದ್ರೆ ಯಾವತ್ತಿಗೂ ಗುಬ್ಬಚ್ಚಿ ಮತ್ತೆ ಚಿಕ್ಕ ಪಕ್ಷಿಗಳ ಜೊತೆ ಹಾರಲ್ಲ. ಹದ್ದು ಏನಿದ್ರು ಹದ್ದುಗಳ ಜೊತೆ ಆರುತ್ತೆ, ಇಲ್ಲಾಂದ್ರೆ ಒಂಟಿಯಾಗಾರುತ್ತೆ. ಇದರಿಂದ ನಾವು ಏನ್ ಕಲಿತೀವಿ ಅಂದ್ರೆ, ನಾವು ಯಾವತ್ತೂ ಸಣ್ಣದಾಗಿ ಯೋಚನೆ ಮಾಡೋ ಜನರಿಂದ ದೂರ ಇರಬೇಕು ಮತ್ತೆ ಒಂಟಿ ಇರಬೇಕು. ಯಾಕಂದ್ರೆ ಇದೇ ಒಂದು ಅವಕಾಶದಿಂದ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳುವ ಅವಕಾಶ ಸಿಗುತ್ತೆ. ಸೆಕೆಂಡ್ನೇ ಲೆಸನ್, ಹದ್ದಿನ ವಿಷನ್ ತುಂಬಾನೇ ಕ್ಲಿಯರ್ ಹಾಗೂ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಹದ್ದು ತನ್ನ ಬೇಟೆನ 5 ಕಿಲೋಮೀಟರ್ ದೂರದಿಂದಾನೇ ನೋಡಿರುತ್ತೆ. ಮತ್ತೆ ಒಂದು ಸಾರಿ ಅದರ ಗುರಿ ಕಾಣ್ಬಿಟ್ರೆ ಅದ್ರ ಮುಂದೆ ಎಂತಾನೇ ಕಷ್ಟ ಬರಲಿ, ಅದು ಅದರ ಗುರಿನ ಸಾಧಿಸಿದ ಮೇಲೇನೆ ಆರಾಮಾಗುತ್ತೆ. ಇದರಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತೆ. ಅದೇನೆಂದ್ರೆ, ನಿಮ್ಮ ವಿಷನ್ ಅಂದ್ರೆ ನಿಮ್ಮ ನೋಟ ಕ್ಲಿಯರಿಟಿ ಮತ್ತೆ ಅದನ್ನು ಸಾಧಿಸಲು ನಮಗೆ ಎಷ್ಟೇ ಕಷ್ಟನೇ ಬರಲಿ, ಅದರ ಯಾವತ್ತೂ ಹಿಂದೆ ಸರಿಬೇಡಿ ಆ ಹದ್ದಿನ ತರ. ಥರ್ಡ್ ಲೆಸನ್, ಹದ್ದು ಯಾವತ್ತಿಗೂ ಸತ್ತಿರೋ ಪ್ರಾಣಿಗಳನ್ನ ತಿನ್ನಲ್ಲ, ಅದು ಯಾವಾಗ್ಲೂ ಜೀವಂತ ಭೇಟಿ ಮಾಡುತ್ತೆ. ಇದರಿಂದ ನಾವು ಏನ್ ಕಲಿತೀವಿ ಅಂದ್ರೆ, ನಿಮ್ಮ ಪಾಸ್ಟ್ ಏನಿದೆ ಅದು ಸತ್ತಾಗಿದೆ. ಮತ್ತೆ ನಿಮ್ಮ ಸತ್ತಿರೋ ಕೊಳಿತಿರೋ ಯೋಚನೆಗಳಿಗೆ ನಿಮ್ಮ ಗಮನ ಕೊಡಬೇಡಿ. ಅದರ ಬದಲು ನಿಮ್ಮ ಮುಂದೆ ಬರುವ ಫ್ರೆಶ್ ಜೀವನದ ಮೇಲೆ ಗಮನ ಹರಿಸಿ. ನಿಮ್ಮ ಪಾಸ್ಟ್ ಹಳೆಯ ನೆನಪು ಅದು ನಿಮಗೆ ತೊಂದರೆ ಮಾಡುತ್ತೆ, ಅದನ್ನು ಅಲ್ಲೇ ಇಡಿ ಎಲ್ಲಿ ಅದರ ಜಾಗ ಇದೆಯೋ. ಮತ್ತೆ ನಿಮ್ಮ ಪಾಸ್ಟ್ ನ ಜಾಗ ಪಾಸ್ಟ್ ನಲ್ಲಿ, ಅದಕ್ಕೆ ನಿಮ್ಮ ಪ್ರೆಸೆಂಟ್ ನ ಜಾಗ ಕೊಡಬೇಡಿ. ಯಾಕಂದ್ರೆ ಒಂದು ಸಾರಿ ನಿಮ್ಮ ಪಾಸ್ಟ್ ನಿಮ್ಮ ಪ್ರೆಸೆಂಟ್ ಜಾಗದಲ್ಲಿ ಬಂದ್ಬಿಟ್ರೆ ಆಗ ನಿಮ್ಮ ಪಾಸ್ಟ್ ನಿಮ್ಮನ್ನು ಯಾವಾಗ್ಲೂ ಪ್ರೆಸೆಂಟ್ ನಲ್ಲಿ ಇರೋಕೆ ಬಿಡೋದಿಲ್ಲ. ಪಾಸ್ಟ್ ನಲ್ಲಿ ನಿಮ್ಮ ಜೊತೆ ಎಷ್ಟೇ ಕಷ್ಟ ಆಗಿರ್ಲಿ, ಎಷ್ಟೇ ನೆನಪು, ಆ ಎಲ್ಲಾ ಥಾಟ್ಸ್ ಗಳು ಸತ್ತಾಗಿದೆ. ಮತ್ತೆ ಆ ಹದ್ದಿನ ತರ ಆಗಿ ಅದು ಎಂದಿಗೂ ಸತ್ತಿರೋದನ್ನ ತಿನ್ನೋದಿಲ್ಲ. ಫೋರ್ತ್ ಲೆಸನ್, ಯಾವಾಗ ಬಿರುಗಾಳಿ ಗುಡುಗು ಮಳೆ ಬರುತ್ತೋ ಆಗ ಹದ್ದು ತುಂಬಾನೇ ಎಕ್ಸೈಟ್ ಆಗುತ್ತೆ. ಯಾವಾಗ ಮಳೆ ಆಗುತ್ತೋ ಎಲ್ಲಾ ಪಕ್ಷಿಗಳು ಬಚ್ಚಿಟ್ಕೊಂಡು ಕೂತ್ಕೊಳ್ಳುತ್ತೆ, ಆದ್ರೆ ಹದ್ದುಗೆ ತುಂಬಾನೇ ಮಜಾ ಬರುತ್ತೆ. ಯಾವಾಗ ಬಲವಾದ ಗಾಳಿ ಬೀಸುತ್ತೋ ಆಗ ಹದ್ದು ಆ ಗಾಳಿ ಜೊತೆನೆ ಇನ್ನ ಎತ್ತರಕ್ಕೆ ಹಾರುತ್ತೆ. ಮತ್ತೆ ಮೇಲೆ ಹಾರ್ತಾ ಹಾರ್ತಾ ಅದು ಇಷ್ಟು ಎತ್ತರಕ್ಕೆ ಹಾರುತ್ತೆ ಅಂದ್ರೆ ಮೋಡಗಳಿಗಿಂತ ಮೇಲೆ ತಲುಪುತ್ತೆ. ಇದರಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತೆ, ಅದೇನೆಂದರೆ ಕಷ್ಟದಲ್ಲೂ ಮಜವನ್ನು ಹುಡುಕೋದು. ಮತ್ತೆ ನೆಪೋಲಿಯನ್ ಹಿಲ್ ಒಮ್ಮೆ ಹೇಳಿದ್ರು, ಪ್ರತಿಯೊಂದು ಸವಾಲು ತನ್ನ ಜೊತೆ ಒಂದು ದೊಡ್ಡ ಅವಕಾಶ ತರುತ್ತೆ. ಅದಕ್ಕೆ ಈ ಹದ್ದಿನ ತರ ನೀವು ನಿಮ್ಮ ಆಪರ್ಚುನಿಟೀಸ್ ಗಳನ್ನು ಗುರುತಿಸಿ. ಮತ್ತೆ ಯಾವ ದಿನ ನೀವು ನಿಮ್ಮ ಆಪರ್ಚುನಿಟಿ, ನಿಮ್ಮ ಅವಕಾಶಗಳನ್ನು ಗುರುತಿಸ್ತೀರೋ ಆಗ ಎಲ್ಲಾ ಕಷ್ಟಗಳು ನಿಮ್ಮ ಕೆಳಗಿರುತ್ತೆ ಮತ್ತೆ ನೀವು ಆ ಕಷ್ಟಗಳ ಮೇಲೆ ಇರ್ತೀರ. ಫಿಫ್ತ್ ಲೆಸನ್, ಹದ್ದು ಯಾವಾಗ್ಲೂ ತನ್ನ ಗೂಡಿನಿಂದ ಸಾಫ್ಟ್ ಹುಲ್ಲನ್ನು ತೆಗೆಯುತ್ತೆ. ಯಾಕಂದ್ರೆ ಹದ್ದಿನ ಮರಿಗಳು ಆ ಗೂಡಲ್ಲಿ ಕಂಫರ್ಟಬಲ್ ಆಗಬಾರ್ದು ಅಂತ. ಮತ್ತೆ ಏನಾದ್ರೂ ಹದ್ದಿನ ಮರಿಗಳು ಆ ಗೂಡಲ್ಲಿ ಕಂಫರ್ಟಬಲ್ ಆಗ್ಬಿಟ್ರೆ ಅದು ಅಲ್ಲೇ ಇರಲು ಇಷ್ಟಪಡುತ್ತೆ. ಆದ್ರೆ ಹದ್ದು ಈ ತರ ಏನೂ ಆಗಕ್ ಬಿಡಲ್ಲ. ಹದ್ದು ಒಂದು ಪಕ್ಷಿ, ಆದ್ರೆ ಅದಕ್ಕೂ ಗೊತ್ತಿದೆ ದೇರ್ ಇಸ್ ನೋ ಗ್ರೋತ್ ಇನ್ ಕಂಫರ್ಟ್ ಝೋನ್ ಅಂತ. ಅದ್ರಲ್ಲೂ ನಾವು ಮನುಷ್ಯರು, ಮತ್ತೆ ಮನುಷ್ಯರಾದ್ರೂ ತುಂಬಾನೇ ಜನ ಈ ಮಾತನ್ನು ಅರ್ಥನೇ ಮಾಡ್ಕೊಳ್ಳೋಣ. ಇಂಥ ಕಂಟೆಂಟ್ ಜೊತೆ ನಾಳೆ ಮತ್ತೆ ಸಿಗ್ತೀನಿ. ಕನ್ನಡ ಮೋಟಿವೇಶನ್ ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಮಾಡಿರಿ. ಧನ್ಯವಾದ. ಥ್ಯಾಂಕ್ ಯು.